ಪ್ರತಿ ವರ್ಷ ನಿಮ್ಮ ಹೆಸರುಗಳಲ್ಲಿ, ನಿಮ್ಮ ಗೋತ್ರಕ್ಕೆ, ನಿಮ್ಮ ವಂಶಸ್ಥರಿಗೆ ನಿಮ್ಗಳ ಹೆಸರಲ್ಲಿ ಒಂದು ಸ್ಪೆಷಲ್ ಪೂಜೆ ಅನ್ನೋದು ಅವಕಾಶ ನಿಮ್ಗೆ ಸಿಕ್ಕೋದಿದೆ. ನಮಸ್ಕಾರ, ನಾನು ನಿಮ್ಮ ಅಮರನಾಥ್ ಗುರೂಜಿ. ಈ ಭೂಲೋಕದಲ್ಲಿ, ಈ ಪ್ರಪಂಚದಲ್ಲಿ ಎಲ್ಲೂ ಇಲ್ಲದೆ ಇರೋಂತ ಒಂದು ಮಹತ್ಕರವಾದ ಒಂದು ವಿಚಾರ ಹೇಳ್ತಾ ಇದ್ದೀನಿ. ಚೆನ್ನಾಗಿ ಕೇಳಿಸ್ಕೊಳ್ಳಿ, ಲಾಸ್ಟ್ ವರ್ಗು ನೋಡಿ. ಇದರಿಂದ ನಿಮ್ಮ ಜೀವನದ ಕೊನೆಯ ಗಳಿಗೆವರೆಗೂ, ನಿಮ್ಮ ವಂಶಸ್ಥರು ಈ ಭೂಮಿ ಮೇಲೆ ಇರೋವರೆಗೂ ತುಂಬಾ ಪವರ್ಫುಲ್ ಆಗಿ 8 ಜನ ದೇವರು ಹಾಗೂ ದೇವತೆಗಳ ಆಶೀರ್ವಾದ ನಿಮ್ಗೆ ಸಿಕ್ಕೋದಿದೆ. ಅರ್ಥ ಮಾಡ್ಕೊಳ್ಳಿ, ನಾನು ಸುಮ್ನೆ ಹೇಳೋದಿಲ್ಲ. ಆಮೇಲೆ ಈ ಒಂದು ವಿಚಾರ ಸ್ವಯಂ ನನ್ನಿಂದ ನಾನು ಈಗಾಗ್ಲೇ 7 ಜನ್ಮಗಳಿಂದ ಮಾಡ್ತಾ ಇದ್ದಿದ್ದಂತ ಸಂಕಲ್ಪ ಇವತ್ತು ಮತ್ತೆ ಅದನ್ನ ಮುಂದುವರಿಸ್ತಾ ಇದ್ದೀನಿ. ಇದನ್ನ ಡೀಟೇಲ್ ಆಗಿ ಮಾತಾಡ್ತಾ ಹೋಗೋಣ, ಕೊನೆವರೆಗೂ ನೋಡಿ. ಮೊದಲನೇದಾಗಿ ಮಹಾಗಣಪತಿ ಅವರಿಂದ ನಿಮಗೆ ಯಾವ ವಿಘ್ನಗಳು ಬರ್ದಿರ ನಿಮ್ಮ ಒಂದು ಜೀವನದ ಎಲ್ಲಾ ಆಗು ಹೋಗುಗಳನ್ನ, ಎಲ್ಲ ಸ್ಟಾರ್ಟಿಂಗ್ ಒಂದು ಪಾಯಿಂಟ್ ಅಲ್ಲಿ ಏನಿರುತ್ತೆ ಎಲ್ಲಾನು ಸಕ್ಸಸ್ ಆಗೋ ರೀತಿ ಆಗತ್ತೆ. ಎರಡನೇದು ಶಿವ ನಿಮ್ಮೊಳಗಡೆ ಸೇರಿ ನಿಮಗೆ ಬೇಕಾಗಿರುವಂತ ನಿಮ್ಮ ಒಂದು ಸ್ಪಿರಿಚುವಲ್ ಜರ್ನಿ ಏನಿದೆ ಅದನ್ನ ಮುಂದಕ್ಕೆ ತಗೊಂಡೋಗ್ತಾ ಇರ್ತಾರೆ. ನಿಮ್ಮನ್ನ ಇನ್ನರ್ ಪವರ್ ಜಾಸ್ತಿ ಮಾಡ್ತಾರೆ. ಇನ್ನು ಮೂರನೇದಾದ್ರೆ ಮಹಾಕಾಳ ಭೈರವ, ಅವರ ಒಂದು ಪವರು ನಾವು ಹೇಳ್ಬೇಕಾಗಿಲ್ಲ. ಶತ್ರು ಸಂಹಾರದಲ್ಲಿ ಅವರು ವೀರರು. ಆಮೇಲೆ ಅವರು ಎಂತ ಭೂತ ಪ್ರೇತ ಪಿಶಾಚಾದಿಗಳನ್ನ ಬೇಕಾದ್ರೂ ಹಿಡ್ದು ಒಂದು ಕಂಟ್ರೋಲ್ಗೆ ತಗೊಂಡ್ಬರೋ ಅಂತ ದೇವರುಗಳು. ಇವರು 3 ಜನ ಆಚೆ ಇರ್ತಾರೆ. ಆಚೆ ಅಂದ್ರೆ ದೇವಸ್ಥಾನದ ಹೊರಗಡೆ. ಇನ್ನು ಒಳಗಡೆ ನಾನು ಈ ಸಾಧನೆಗಳು ಮಾಡೋವಾಗ ಈ ಜನ್ಮದಲ್ಲಿ ಮೊದಲನೇ ಬಾರಿಗೆ ಮಾಡಿದಂತ ಒಂದು ಸಾಧನೆ ಯಾವ್ದಾದ್ರೆ ಇದೆ, ಅದು ಮಹಾಲಕ್ಷ್ಮಿ ಸಾಧನೆ. ಆ ಒಂದು ಸಾಧನೆ ಸುಮಾರು 32 ವರ್ಷಗಳ ಹಿಂದೆ ಮಾಡಿರುವಂತದ್ದು. ಈ ಒಂದು ಸಾಧನೆಯಿಂದ ನಿಮ್ಗೇನ್ ಲಾಭ ಆಗತ್ತೆ ಅನ್ನೋದು ನಾನು ಕೊನೆಯಲ್ಲಿ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಅದಾದ್ಮೇಲೆ ನೆಕ್ಸ್ಟ್ ನಮ್ಮ ಕುಲದೈವಿಯಾದ ಒಂದು ಮಹತ್ಕರವಾದ ಪುಣ್ಯವಂತೆ ಅಥವಾ ನಿಮ್ಮ ಒಂದು ಜೀವನದಲ್ಲಿ ಇರುವಂತ ಪಾಪಗಳನ್ನ ತೊಳೆಯೋ ಅಂತವಳು ಆ ದೇವಿ ಹೆಸರೇ ಗಂಗಾದೇವಿ. ಇದಲ್ಲೇ ಈ ನಡುವೆ ಈ ಜನ್ಮದಲ್ಲಿ ಮೊದಲನೇ ಬಾರಿಗೆ ಕಾಮಾಖ್ಯ ದೇವಿನ ಗುವಾಹಟಿಯಲ್ಲಿರುವಂತ ಕಾಮಾಖ್ಯ ಪೀಠದಿಂದ ಕಾಮಾಖ್ಯ ದೇವಿನ ಕರ್ಕೊ ಬಂದಿದ್ದೀನಿ. ಇವರ ಆಶೀರ್ವಾದ ಕೂಡ ನಿಮ್ಗೆ ಸಿಕ್ಕೋದಿದೆ. ಕಾಮಾಖ್ಯ ದೇವಿಯಿಂದ ನಿಮ್ಮ ಎಲ್ಲ ಕಾಮ ವಾಸನೆಗಳು, ಅಂದ್ರೆ ನಿಮ್ಗೆ ಏನ್ ಬೇಕೋ ಅವೆಲ್ಲವೂ ಸಿದ್ಧಿ ಆಗತ್ತೆ. ಅದರಲ್ಲೂ ಮುಖ್ಯವಾಗಿ ನೀವು ಪ್ರೀತಿಸಿದಂತ ಒಂದು ಜನ ಏನಿದ್ದಾರೆ ನಿಮ್ ಕಡೆ ಬರೋದಿಕ್ಕೆ ಸಾಧ್ಯವಾಗತ್ತೆ. ಇದಾದ್ಮೇಲೆ ಮುಖ್ಯವಾಗಿ ಬಹಳ ಶ್ರೇಷ್ಠವಾದ ನಮ್ಮ ಕುಲದೇವಿಯಾದ, ಅಂದ್ರೆ ನಮ್ಮ ಆರಾಧ್ಯ ದೇವಿಯಾದ ಮಹಾಕಾಳಿ, ಭದ್ರಕಾಳಿ ಸ್ವರೂಪದಲ್ಲಿ ಇಲ್ಲೇ ನೆಲೆಸಿದ್ದಾರೆ. ಅದರಲ್ಲೂ ಒಂದೇ ಗರ್ಭಗುಡಿಯೊಳಗಡೆ ಕಾಮಾಖ್ಯ ದೇವಿ, ಮಹಾಲಕ್ಷ್ಮಿ, ಗಂಗಾದೇವಿ, ಭದ್ರಕಾಳಿ ಹಾಗೂ ಕೊನೆಯದಾಗಿ ಶ್ರೀಚಕ್ರ ತ್ರಿಪುರ ಸುಂದರಿ. ಹೌದು, ಶ್ರೀಚಕ್ರ ತ್ರಿಪುರ ಸುಂದರಿ 175 kg ತೂಕವುಳ್ಳ ಶ್ರೀಚಕ್ರನ ಒಂದು ತಯಾರು ಮಾಡಿಸ್ತಾ ಇದೀವಿ. ಹಾಗೂ ಎಲ್ಲಾ ದೇವತೆಗಳು ಪಂಚಲೋಹದಲ್ಲಿ, ಹೌದು ಪಂಚಲೋಹದಲ್ಲಿ ತಯಾರು ಮಾಡಿಸ್ತಾ ಇದ್ದೀನಿ. ಈ ಒಂದು ದೇವಸ್ಥಾನಕ್ಕೆ ಯಾರೆಲ್ಲ ಈ ವಿಗ್ರಹಗಳಿಗೆ ಸಂಬಂಧಪಟ್ಟು ನೀವುಗಳು ಸಹಾಯ ಮಾಡ್ತಿರೋ, ಇದಕ್ಕೆ ಸಂಬಂಧಪಟ್ಟು ಹಣ ಒದಗಿಸ್ತಿರೋ, ನಿಮ್ಗಳಿಗೆ ನಿಮ್ಮ ಜೀವನದ ಪೂರ್ತಿ, ನಿಮ್ಮ ವಂಶಸ್ಥರಿರೋವರೆಗೂ ಹಾಗೂ ನಿಮ್ಮ ಕುಟುಂಬಸ್ಥರು ಈ ಭೂಮಿ ಮೇಲೆ ಇರೋವರೆಗೂ ಅವ್ರಿಗೆ ಆಶೀರ್ವಾದ ನೀಡೋ ರೀತಿ ಈ ಒಂದು ದೇವಸ್ಥಾನ ಕಟ್ಸಿದೀವಿ. ಆದ್ರೆ ಇಲ್ಲಿ ಈಗ ಪಂಚಲೋಹದಲ್ಲಿ ವಿಗ್ರಹಗಳು, ಪಂಚಲೋಹದಲ್ಲಿ ಅಂದ್ರೆ 5 ತರ ಮೆಟಲ್ಸ್ ಇಂದ ವಿಗ್ರಹಗಳು ಸ್ಥಾಪನೆ ಮಾಡ್ತಾ ಇದೀವಿ. ಇದರ ಜೊತೆಗೆ ನೀವು ಕೈ ಜೋಡ್ಸೋದಿಕ್ಕೆ ನಿಮ್ ಕೈಲಿ ಆಗತ್ತೆ ಅನ್ನಂಗಿದ್ರೆ ಕೈ ಜೋಡಿಸಿ. ಆಮೇಲೆ ನೋಡಿ, ಇಲ್ಲಿ 1,000 ರೂಪಾಯಿಗಿಂತ ಯಾರೆಲ್ಲ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅವ್ರುಗಳಿಗೆ 1 ವರ್ಷಕ್ಕೆ ಸರಿ ಹೋಗೋ ಅಷ್ಟು ಮಹಾಶಕ್ತಿ ಬಿಂದು ದ್ರವ್ಯನ ನಾನು ನಿಮ್ಗೆ ಪರ್ಸನಲ್ ಆಗಿ ಕಳಿಸ್ಕೊಡ್ತೀನಿ. ಆಮೇಲೆ ನೋಡಿ, ಅದನ್ನ ದಿನ ಒಂದ್ ಸ್ವಲ್ಪ ತಿಲ್ಕ ಇಟ್ಕೊಂಡು ನಿಮ್ಮ ಕೆಲಸ ಕಾರ್ಯಗಳಿಗೆ ಹೋಗಿ ನೋಡಿ, ನಿಮಗೆ ಗೊತ್ತಾಗತ್ತೆ. ಅದಲ್ದೆ ನೀವು ನಿಮಗೆ ಪ್ರತಿ ವರ್ಷ
ನಿಮ್ಮ ಹೆಸರುಗಳಲ್ಲಿ, ನಿಮ್ಮ ಗೋತ್ರಕ್ಕೆ, ನಿಮ್ಮ ವಂಶಸ್ಥರಿಗೆ ಅಂತ ನಾವು ಪ್ರತಿ ವರ್ಷ ಏನು ಈ ಒಂದು ವಾರ್ಷಿಕೋತ್ಸವ ಇರುತ್ತೆ, ಅವಾಗ ನಿಮ್ಗಳ ಹೆಸರಲ್ಲಿ ಒಂದು ಸ್ಪೆಷಲ್ ಪೂಜೆ ಅನ್ನೋದು ಪ್ರತಿ ವರ್ಷಕ್ಕೊಮ್ಮೆ ಇರುತ್ತೆ. ಅದಲ್ದಿರ ಆ ಒಂದು ಸಮಯದಲ್ಲಿ ನಿಮ್ಗಳ ಹೆಸರು ಬಹಳ ಶ್ರೇಷ್ಠವಾದ ಒಂದು ಅವಕಾಶ ನಿಮ್ಗೆ ಸಿಕ್ಕೋದಿದೆ. ಆ ಎಲ್ಲರ ಒಂದು ಆಶೀರ್ವಾದ ನಿಮ್ಗೆ ಸಿಕ್ಕೋದಿದೆ. ಈ 8 ಜನ ದೇವರು ದೇವತೆಗಳ ಒಂದು ಯೋಗ ನಿಮಗ್ ಸಿಕ್ಬೇಕು ಅನ್ನಂಗಿದ್ರೆ ಖಂಡಿತ ನೀವು ಮಾಡ್ಬೇಕಾಗಿರೋದು ಇಷ್ಟೇ. ಆ ಒಂದು ಮೂರ್ತಿಗಳಿಗೆ ದೇವಸ್ಥಾನ ನಾನು ಕಟ್ಸ್ಬಿಟ್ಟಿದ್ದೀನಿ, ಗೋಪುರ ನಾನು ಕಟ್ಸ್ಬಿಟ್ಟಿದ್ದೀನಿ, ಕಳಶಗಳಿಗೂ ಇಬ್ರು ಆಲ್ರೆಡಿ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಇವಾಗ ನೀವು ಮಾಡ್ಬೇಕಾಗಿರೋದು ಆ ವಿಗ್ರಹದೊಳಗಡೆ ನಿಮ್ಮ ಒಂದು ಕಾಂಟ್ರಿಬ್ಯೂಷನ್, ನಿಮ್ಮ ಒಂದು ದಾನ ಇರ್ಲಿ ಅನ್ನೋದು ನನ್ನ ಉದ್ದೇಶ. ಯಾಕಂದ್ರೆ ನಾನೊಬ್ನೇ ಮಾಡ್ತಾ ಇರೋದು ಇದು. ಹೌದು, ನಾನೊಬ್ನೇ ಮಾಡ್ತಾ ಇರೋದು ಈ ಒಂದು ದೇವಸ್ಥಾನ ನನ್ನ ಜನಗಳಿಗೋಸ್ಕರ. ಯಾರು ನನ್ನ ಜನಗಳು? ನೀವೆಲ್ಲ ನನ್ನ ಜನಗಳು. ನಿಮ್ಗೋಸ್ಕರ ಮಾಡ್ತಾ ಇರೋದು. ಈ ಒಂದು 333 ವರ್ಷದ ಸಾಧನೆಗಳೆಲ್ಲ ನಿಮ್ಗೋಸ್ಕರ ತಾನೇ ಮಾಡ್ಕೊಂಡ್ ಬಂದಿರೋದು ಅವತ್ತಿಂದ. ಇವತ್ತು ನನ್ನ ಈ ಇಂಥ ಒಂದು ಸಂಕಲ್ಪದಲ್ಲಿ ನಿಮ್ಮ ಸಂಕಲ್ಪ ಸೇರಿಸಿ ಮಾಡಬೇಕು ಅನ್ನೋದು ನನ್ನ ಒಂದು ಹೃದಯಪೂರ್ವಕ ಆಸೆ. ಅರ್ಥ ಆಯ್ತಲ್ವಾ? ಖಂಡಿತ ನೀವೆಲ್ಲರೂ ಮಾಡ್ತೀರಾ, ಮಾಡ್ಬೇಕು. ಮಾಡಿದ್ರೆ ನಿಮ್ಗೆ ನಿಮ್ಮ ಜೀವನಕ್ಕೆ ಬೇರೆ ಲೆವೆಲ್ ಅಲ್ಲಿ ನಿಮ್ಗೆ ಆಶೀರ್ವಾದ ಸಿಗೋದಿದೆ. ನೀವು ಬರ್ಲಿ ಬರ್ದೆ ಹೋಗ್ಲಿ, ವರ್ಷಕ್ಕೊಂದ್ಸಲಿ ನಿಮ್ಗಳ ಹೆಸರುಗಳು, ನಿಮ್ಗಳ ಒಂದು ಗೋತ್ರ ನಡೆಯತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಇದನ್ನ ಕಾಂಟ್ರಿಬ್ಯೂಟ್ ಮಾಡೋದಿಕ್ಕೆ ಪ್ರಯತ್ನ ಮಾಡಿ. ಒಳ್ಳೇದಾಗ್ಲಿ.